ಬೇಡ, ಈಗ ನಿನ್ ಜೊತೆ ಹೋರಾಡೋದಕ್ಕೆ ನನಗೆ ಸಮಯ ಇಲ್ಲ. ನನ್ನ ದಾರಿಗೆ ಅಡ್ಡ ಬರಬೇಡ. ನಾನೀಗ ನಿನ್ನ ಹುಡುಕೋ ಬಂದಿರದೆ ನಿನ್ನನ್ನು ಸಾಯಿಸೋದಕ್ಕೆ. ನನಗೂ ನಿನಗೂ ಯಾವ ದ್ವೇಷನೂ ಇಲ್ಲ. ಸುಮ್ಮನೆ ವಾಸುಕಿ ವಂಶದವಳಾದ ನನ್ನ ಮೇಲೆ ಹಾಗೆ ಸಾಧಿಸೋದು ನಿನಗೆ ಶ್ರೇಯಸ್ಸಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು. ನನಗೀಗ ವಾಸುಕಿ ವಂಶ ನನಗೆ ಮುಖ್ಯ ಅಲ್ಲ. ತಕ್ಷಕ ರಾಜ ನನಗೆ ಆದೇಶ ನೀಡಿದ ಹಾಗೆ ನಾನೀಗ ನನ್ನ ಗುರುಗಳ ಮಾತನ್ನು ಪಾಲಿಸೋದಷ್ಟೇ ಮುಖ್ಯ. ಅವತ್ತೇ ನಿನ್ನನ್ನು ಕೊಲ್ಲೋದಕ್ಕೆ ಬಂದಿದ್ದೆ. ಆದ್ರೆ ಅವತ್ತು ಆ ಶೇಷ ನನಗೆ ಅಡ್ಡ ಬಂದ್ಲು, ನನ್ನ ಮೇಲೆ ದಾಳಿ ಮಾಡಿದ್ಲು. ಅದಕ್ಕೆ ಪ್ರತಿಕಾರವಾಗಿ ನಾನೀಗ ನಿನ್ನನ್ನು ಸಾಯಿಸ್ತೀನಿ. ಅದು ನನ್ನ ತಪ್ಪಲ್ಲ. ನನ್ನದಲ್ಲದ ತಪ್ಪಿಗೆ ನನ್ನ ಮೇಲೆ ದ್ವೇಷ ಸಾಧಿಸೋದು ಸರಿಯಲ್ಲ. ನಿನ್ನ ತಪ್ಪಲ್ವಾ? ನನ್ನ ಗುರುಗಳಿಗೆ ಘಾಸಿ ಮಾಡಿದಲ್ಲೇ ಅವ್ರಿಗೆ ಅವಮಾನ ಮಾಡಿದೀಯಾ? ಅದಕ್ಕೆ ಪ್ರತಿಕಾರವಾಗಿ ನಿನ್ನ ಸಾವು ಆಗ್ಲೇಬೇಕು. ನೀನು ಸಾಯಲೇಬೇಕು. शिवसन्निधौ शिवलोकमवाप्नोति शिवेन सह मोदते ಪಿನಾಕ, ಇದು ನಿನಗೆ ಕೊನೆ ಎಚ್ಚರಿಕೆ. ಇಲ್ಲಿಂದ ಹೋಗು, ಇಲ್ಲ ಅಂದ್ರೆ ಪ್ರಾಣ ಕಳ್ಕೊತೀಯ. ಯಾರು ಪ್ರಾಣ ಹೋಗುತ್ತೆ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.